ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಚಾಮರಾಜಪೇಟೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆದಿಜಾಂಬವ ಯುವ ಬ್ರಿಗೇಡ್ ವತಿಯಿಂದ ಐತಿಹಾಸಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಸ್ಮರಣಾರ್ಥ ಹಾಗೂ ಬಾಬೂಜಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅಗ್ರಗಣ್ಯ ವ್ಯಕ್ತಿಗಳ ಆಗಮನವಾಗಲಿದೆ. ಸರ್ಕಾರದ ಅಗ್ರಗಣ್ಯ ಸಚಿವರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಇದೇ ತಿಂಗಳು ಸೆಪ್ಟೆಂಬರ್ 25ರ ಬುಧವಾರ ಬೆಳಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮ ಆರಂಭವಾಗಲಿದೆ. ಈ ಕಾರ್ಯಕ್ರಮದ ಬಗ್ಗೆ ಮಾನ್ಯ ಸಚಿವರಾದ ಆರ್.ಬಿ. ತಿಮ್ಮಾಪುರ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮರ ಜನ್ಮದಿನೋತ್ಸವ 25ರಂದು ಮುಂದಿನ ತಿಂಗಳು ನಡೀತಾ ಇದೆ. ಇದೇ ತಿಂಗಳು 25. ಅವರ ಅದ್ಭುತ ಸಾಧನೆ, ಅವರು ಜನತೆಗೆ ನೀಡಿದಂತಹ ಹಲವಾರು ವಿಚಾರಗಳು, ಹಿಂದೂ ಧರ್ಮ ವಿಘಟನೆ ಆಗುವಾಗ, ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆಗುವಾಗ ನಾವೆಲ್ಲೂ ಇದೇ ಧರ್ಮದಲ್ಲಿ ಇದ್ದುಕೊಂಡು ಇಲ್ಲೇ ನಮ್ಮ ಹೋರಾಟ, ನಮ್ಮ ಬದುಕನ್ನು ಮಾಡಬೇಕು ಅಂತಕ್ಕಂಥ ಸದಿಚ್ಛೆ ಉಳ್ಳವರು ರಚಿಸಿದರು. ಅವರು ಮಹದೆತ್ತರಕ್ಕೆ ಬೆಳೆದರು, ಉಪ ಪ್ರಧಾನಿಯವರಿಗೆ ಆದರು. ಅವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಇಚ್ಛೆ ನಮ್ಮೆಲ್ಲರಿಗೂ ಇತ್ತು. ಅದು ಯಾಕೋ ಅವಕಾಶ ಅವರಿಗೆ ಸಿಗಲಿಲ್ಲ. ಆದರೆ ಆ ಎತ್ತರಕ್ಕೆ ಬೆಳೆದಂಥ ನಾಯಕ ತನ್ನ ರಾಜಕೀಯ ಬದುಕಿನಲ್ಲಿ ಹಲವಾರು ಆಯಾಮಗಳಲ್ಲಿ ತನ್ನದಾದ ಹೆಸರನ್ನು ಇಟ್ಟಿರುವಂಥ ನಾಯಕ. ಅವನ ನಾಯಕನ ಜನ್ಮದಿನ ಆಚರಣೆ ನಮಗೊಂದು ಹೆಮ್ಮೆ. ವೀರೇಂದ್ರ ಪಾಟೀಲ್ ಇದ್ದಾಗ ಸರ್ಕಾರವೇ ಜಯಂತ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ಕೆಲಸ ಆವತ್ತು ಪ್ರಾರಂಭ ಆಯಿತು. ನಾನಿಷ್ಟೇ ಬಯಸ್ತೇನೆ, ಅವರೇನು ಕನಸಿತ್ತು, ಅವರೇನು ವಿಚಾರಗಳಿತ್ತು, ಅವು ಇವತ್ತಿಗೂ ಪ್ರಸ್ತುತ ಇದ್ದಾವೆ. ನಾವೆಲ್ಲರೂ ಅವರ ವಿಚಾರಧಾರೆಗಳತ್ತ ನಡೆಯೋಣ. ಅಲ್ಲಿ ಯಾರೂ ಇವತ್ತು ಸಾಮಾಜಿಕ ಹಿಂದುಳಿಕೆಯಲ್ಲಿ ಗಣನೆಗೆ ತೆಗೆದುಕೊಂಡು ಅವರು ಬರೀ ಒಂದು ಹಿಂದುಳಿದ ಜನಾಂಗದವರಿಗಷ್ಟೇ ನಾಯಕನಾಗಲಿಲ್ಲ. ಎಲ್ಲರ ಹಿತದೃಷ್ಟಿಯಿಂದ, ಧರ್ಮದ ಹಿತದೃಷ್ಟಿಯಿಂದ ಒಂದು ಮಹಾದತ್ತರಕ್ಕೆ ಬೆಳೆದಂಥ ಬಾಬು ಜಗಜೀವನ್ ರಾಮ್ ಜಯಂತಿಯ ಶುಭಾಶಯಗಳನ್ನೆಲ್ಲರಿಗೂ ಹೇಳ್ತಾ ಎಲ್ಲರಿಗೂ ಜಗಜೀವನ್ ರಾಮ್ ಜಯಂತಿ ಆಗುವ ಶುಭಾಶಯ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.